ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜಲ್ದಿ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಹಾಸಿಗೆ ಎಲ್ಲ ನೀಟ್ ಮಾಡಿಕೊಂಡು ಒಂದು ಟೈಮ್ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಇವತ್ತು ತುಂಬಾ ಸ್ಪೆಷಲ್ ನನ್ನ ಲೈಫಲ್ಲಿ, ಯಾಕಂದರೆ ಇವತ್ತು ನನ್ನ ಬರ್ಡೇ. ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರ. ಇವತ್ತು ತುಂಬಾ ಸ್ಪೆಷಲ್ ಡೇನೇ ನಂದು. ಆಮೇಲೆ ಆಯಿತು, ನನ್ನ ಮನೆಯೆಲ್ಲ ಕೆಲಸ ನೀಟಾಗೆಲ್ಲ ಜೋಡಿಸ್ಕೊಂಡು ಕಿಚನ್ ಕಟ್ಟಿ ಎಲ್ಲ ನೀಟಾಗಿ ಮಾಡಿಕೊಂಡೆ. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಪುಟ್ಟ ಜೊತೆ ಸೇರಿನೇ ದೇವ್ರ ಪೂಜೆ ಮುಗಿಸ್ಕೊಂಡೆ. ನನ್ನ ಈ ಬರ್ಡೇನ ನಾನು ಮೊದಲು ಅವ್ರ ಕಾಲು ಬಿದ್ದು ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಪಾಪುಗೆ ಜಳಕ ಮಾಡಿಸಿ ಆಯಿತು. ಒಂದು ಸ್ವಲ್ಪ ಆ್ಯಪಲ್ ಕೊಟ್ಟು ಅವ್ನ ಕೈಲಿ ನೋಡ್ರಿ ಈ ಥರ ಆಟ ಆಡ್ಕೊತು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕುಂತಿದ್ದ ಅವನು. ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಹಾಗೆ ನಾಷ್ಟ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಇದು ಮಾರ್ನಿಂಗ್ ರೂಟೀನ್ ಇಷ್ಟ ಆಯಿತು. ಹಾಗೆ ಈವ್ನಿಂಗ್ ವ್ಲಾಗ್ನೂ ಹಾಗೆ ಇದ್ರ ಜೊತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನನಗೇನು ಹೇಳಿದ್ರು ಹಸ್ಬೆಂಡ್, ಏನಿಲ್ಲ ಹೊರಗಡೆನೇ ಹೋಟೆಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡೋನು, ಫ್ರೆಂಡ್ಸ್ ಬರ್ತಿದ್ದಾರೆ, ಓಕೆ ರೆಡಿ ಆಗಂತ ನನಗೆ ಇಷ್ಟೇ ಹೇಳಿದರು. ಸರಿ ಆಯಿತು, ಹೊರಗಡೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ಕೊಂಡು ನಾನು ಆಯಿತು ಸಿಂಪಲ್ಲಾಗಿ ಒಂದು ಸಾರಿ ಹಾಕ್ಕೊಂಡು ನಾನು ರೆಡಿ ಆದೆ. ಆಮೇಲೆ ಅಲ್ಲಿ ಹೋಗಿ ಕೂಡಲೇ ನನಗೊಂದು ಬೆಸ್ಟ್ ಒಂಥರ ನನ್ನ ಡ್ರೀಮ್ ಬರ್ಡೇ ಅಂತಲೇ ಹೇಳ್ಬೋದು. ಆ ಥರ ನನಗೊಂದು ಸರ್ಪ್ರೈಸ್ ಕೊಟ್ಟರು. ಸೀರಿಯಸ್ಲಿ ನಾನು ಅವ್ರ ಮುಂದೆ ಹೇಳಿರಲಿಲ್ಲ ನಾನು ಈ ಥರ ಮಾಡ್ಕೋಬೇಕು ಹಂಗೆ ಜಸ್ಟ್ ನಮ್ಮ ಮನಸ್ಸಲ್ಲಿ ಅಷ್ಟು ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋಗಿ ನೋಡ್ತೀನಿ, ನಿಜವಾಗ್ಲೂ ಅವ್ರು ನಾನು ಅಂದ್ಕೊಂತಾರೇ ನನ್ನ ಬರ್ಡೇನೇ ಸೆಲೆಬ್ರೇಷನ್ ಮಾಡ್ತಿದ್ರು. ಆಲ್ರೆಡಿ ಅವ್ರು ಬುಕ್ ಮಾಡಿದ್ರು. ಆಮೇಲೆ ಹೋಗಿ ನೋಡಿದರೆ ಡೆಕೋರೇಷನ್ಸ್, ಅಲ್ಲಿ ಮಿನಿ ಥಿಯೇಟರ್, ಆಮೇಲೆ ಎಲ್ಲ ಸಪೋಸ್ ಎಲ್ಲ ಎಷ್ಟು ಚಂದ ಆರ್ಗನೈಸ್ ಮಾಡಿದ್ರು ಅಂದರೆ ಹೇಳಬೇಡಿ, ಅಷ್ಟು ಚೆನ್ನಾಗಿತ್ತು. ನನ್ನ ಬರ್ಡೇಸ್ ಎಷ್ಟು ನಾನು ನಿಜವಾಗ್ಲೂ ಅಂದ್ಕೊಂಡ್ರಲ್ಲ ಅಷ್ಟು ಸಖತ್ತಾಗಿತ್ತು. ಆಮೇಲೆ ಇನ್ನೊಂದು ಏನು ಬೇಕು, ನಮ್ಮ ಮನೆಯವ್ರದ್ದು, ನಮ್ಮ ಹಸ್ಬೆಂಡ್ ಅವ್ರದ್ದು ಫ್ರೆಂಡ್, ಆಮೇಲೆ ಅವ್ರ ಫ್ಯಾಮಿಲಿ ಕೂಡ ಬಂದಿದ್ರು. ಅವ್ರು ರಿಯಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಬಂದಿದ್ದಕ್ಕೆ ಇನ್ನಷ್ಟು ನಂಗೆ ಸ್ಪೆಷಲ್ ಬರ್ಡೇ ಸೆಲೆಬ್ರೇಷನ್ ಆದಂಗೆ ಇತ್ತು. ಆಮೇಲೆ ಅವರಿಗೂ ಒಂದು ಪಾಪು ಇತ್ತು. ಆ ಪಾಪು ಒಂದು ಎಷ್ಟು ಕ್ಯೂಟ್ ಅಂದರೆ ಒಳ್ಳೆ ಗೊಂಬೆ ಇದ್ದಂಗೆ ಇಲ್ಲ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ ನಮ್ಗೆ ಅತಿಯಾಗಿ ಪ್ರೀತಿ ಮಾಡೋ ಗಂಡ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಾಯಿತು. ನಮ್ದು ಏನೇ ಒಂದು ಸ್ವಲ್ಪ ನಾವು ಸೈಲೆಂಟ್ ಆದರೆ ಸಾಕು, ಯಾಕೆ ಏನಾಯಿತು ಪ್ರತಿಯೊಂದು ಜಸ್ಟ್ ನಮ್ಮ ಫೇಸ್ ಒಳಗೆ ರೀಡ್ ಮಾಡಿಕೊಂಡು ಇಲ್ಲ ಇವಳಿಗೆ ಏನಾಗಿತ್ತು ಆ ಥರ ಅಂದ್ಕೊಂಡು ಈ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ನಮ್ಮ ಕೇರ್ ಮಾಡೋ ಲವ್ ಮಾಡೋ ಹಸ್ಬೆಂಡ್ ಇದ್ದರೆ ಸೀರಿಯಸ್ಲಿ ಅದಕ್ಕಿಂತ ದೊಡ್ಡ ನಮ್ಮ ಲೈಫಲ್ಲಿ ಬೆಸ್ಟ್ ಗಿಫ್ಟ್ ಆಗಲಿ, ಬೆಸ್ಟ್ ಯಾವುದೂ ಏನೂ ಅಲ್ಲ. ಅವ್ರು ಎಷ್ಟೇ ಕಾಸ್ಟ್ಲಿಸ್ಟ್ ಗಿಫ್ಟ್ ಈ ಥರ ನನಗೆ ಹಸ್ಬೆಂಡ್ ಸಿಗಬೇಕಾದ್ರೆ ನಾನು ಎಷ್ಟು ಪುಣ್ಯ ಮಾಡೀನಿ ಅದು ನನಗೆ ಮಾತ್ರ ಗೊತ್ತು. ಸೀರಿಯಸ್ಲಿ ಐ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಎಷ್ಟು ಟೇಸ್ಟಿ ರೆಸ್ಟೋರೆಂಟ್, ಅಕ್ಷತಾ ನಾಟಿ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋದ್ವಿ. ನಂಗೆ ತುಂಬ ದಿನದಿಂದ ತಂದೂರಿ ಚಿಕನ್ ತಿನ್ಬೇಕು ಅನಿಸ್ತಿತ್ತು. ಚಿಕನಲ್ಲಿ ಎಲ್ಲ ವೆರೈಟಿ ತಿಂದುಬಿಟ್ಟಿದ್ವಲ್ಲ, ಸ್ವಲ್ಪ ಒಂದು ಭಾಳ ದಿನ ಆಯಿತು ತಂದೂರಿ ಚಿಕನ್ ತಿಂದಿಲ್ಲ ಅಂತ. ತಂದೂರಿ ಚಿಕನ್ ಮತ್ತು ಚಿಕನ್ ಮಸಾಲ, ಆಮೇಲೆ ಪರೋಟ, ಆಮೇಲೆ ಇದ್ರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಕೆಲವೊಂದಿಷ್ಟು ಆರ್ಡರ್ ಮಾಡ್ಕೊಂಡ್ವಿ. ಪ್ರತಿಯೊಂದು ಟೇಸ್ಟ್ ಕೂಡ ಸಖತ್ತಾಗಿ ಟೇಸ್ಟ್ ಆಯಿತು. ಈಗಂತಾನೆ ನನ್ನ ಹಸ್ಬೆಂಡ್ ಸ್ವೀಡನಿಂದ ಬರುವಾಗ ಕೆಲವೊಂದು ಬ್ರ್ಯಾಂಡೆಡ್ ವಾಚಸ್ ಆಗಲಿ ಮತ್ತು ಬ್ಯಾಗ್ಸ್ನ ತೊಗೊಂಬಂದು ಗಿಫ್ಟ್ ಕೊಟ್ಟಿದ್ರು. ಆಮೇಲೆ ಸಪೋರ್ಟ್ ನನಗೆ ಸದಾ ಇರಲಿ, ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಅಟ್ ಈ ಸಿಂಪಲ್ಲಾಗಿ ನೀವು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಒನ್ ಲೈಕ್ ಆ್ಯಂಡ್ ಕಮೆಂಟ್. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.